ಹಲೋ ಗೆಳೆಯರೇ, ಹೇಗಿದ್ದೀರಿ? ಪ್ರತಿದಿನ ಬಳಸುವ ಚಿಕ್ಕ ಚಿಕ್ಕ ಮಾತುಗಳನ್ನು ಇಂಗ್ಲಿಷ್ನಲ್ಲಿ ಹೇಳಲು ಕಷ್ಟವಾಗುತ್ತಿದೆಯೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇನ್ನು ಮುಂದೆ ನೀವು ಈ ಸಮಸ್ಯೆ ಎದುರಿಸುವುದಿಲ್ಲ. ಬನ್ನಿ, ಇಂದಿನಿಂದಲೇ ನಿಮ್ಮ ಇಂಗ್ಲಿಷ್ ಮಾತುಕತೆಯನ್ನು ಪ್ರಾರಂಭಿಸಿ. 50 ಸರಳವಾದ ಪ್ರತಿನಿತ್ಯ ಬಳಸುವ ವಾಕ್ಯಗಳು. ಕನ್ನಡದಿಂದ ಇಂಗ್ಲಿಷ್. 50 ಸಿಂಪಲ್ ಡೈಲಿ ಯೂಸ್ ಸೆಂಟೆನ್ಸಸ್. ಕನ್ನಡ ಟು ಇಂಗ್ಲಿಷ್. ಅವನಿಗೆ ಇದನ್ನೆಲ್ಲ ಹೇಳಬೇಡ. ಅವನಿಗೆ ಇದನ್ನೆಲ್ಲ ಹೇಳಬೇಡ. ಡೋಂಟ್ ಟೆಲ್ ಹಿಮ್ ಆಲ್ ದಿಸ್. ಡೋಂಟ್ ಟೆಲ್ ಹಿಮ್ ಆಲ್ ದಿಸ್. ಇನ್ನು ಎಷ್ಟು? ಇನ್ನು ಎಷ್ಟು? ಹೌ ಮಚ್ ಎಲ್ಸ್? ಹೌ ಮಚ್ ಎಲ್ಸ್? ನಾನು ಈಗ ಹೋಗುತ್ತೇನೆ. ನಾನು ಈಗ ಹೋಗುತ್ತೇನೆ ಅಥವಾ ಈಗ ಹೋಗುವೆನು ಎಂದು ಹೇಳಲು ನೌ ಐ ವಿಲ್ ಗೋ. ನೌ ಐ ವಿಲ್ ಗೋ ಎಂದು ಹೇಳಬೇಕು. ಹೊರಗಡೆ ಮಳೆ ಬರುತ್ತಿದೆ. ಹೊರಗಡೆ ಮಳೆ ಬರುತ್ತಿದೆ. ಇಟ್ ಈಸ್ ರೈನಿಂಗ್ ಔಟ್ಸೈಡ್. ಇಟ್ ಈಸ್ ರೈನಿಂಗ್ ಔಟ್ಸೈಡ್. ರೈನ್ ಅಂದರೆ ಮಳೆ, ನಿಮಗೆ ಗೊತ್ತಿದೆಯಲ್ಲ. ಇನ್ನೂ ಮಳೆಯಾಗುತ್ತಿದೆ. ಇನ್ನೂ ಮಳೆಯಾಗುತ್ತಿದೆ ಅಂದರೆ ಮಳೆ ಇನ್ನೂ ಬರುತ್ತಾನೇ ಇದೆ. ಇಟ್ ಈಸ್ ಸ್ಟಿಲ್ ರೈನಿಂಗ್. ಇಟ್ ಈಸ್ ಸ್ಟಿಲ್ ರೈನಿಂಗ್ ಎಂದು ಹೇಳಬೇಕು. ನೀನು ಹಠಮಾರಿ. ನೀನು ಹಠಮಾರಿ. ಯು ಆರ್ ಸ್ಟಬ್ಬಾರ್ನ್. ಯು ಆರ್ ಸ್ಟಬ್ಬಾರ್ನ್ ಎಂದು ಹೇಳಬೇಕು. ನನಗೂ ಹಾಗೆ ಅನ್ನಿಸುತ್ತದೆ. ನನಗೂ ಹಾಗೆ ಅನ್ನಿಸುತ್ತದೆ. ಐ ಫೀಲ್ ದ ಸೇಮ್. ಐ ಫೀಲ್ ದ ಸೇಮ್. ನನಗೆ ಈಗ ಅರ್ಥವಾಯಿತು. ನನಗೆ ಈಗ ಅರ್ಥವಾಯಿತು ಅಥವಾ ನನಗೆ ಅರ್ಥವಾಯಿತು ಬಿಡಿ ಎಂದು ಹೇಳುತ್ತೇವಲ್ಲ, ಅದನ್ನು ಹೇಳಲು ಈ ರೀತಿ ಹೇಳಬೇಕು. ನೌ ಐ ಅಂಡರ್ಸ್ಟ್ಯಾಂಡ್. ನೌ ಐ ಅಂಡರ್ಸ್ಟ್ಯಾಂಡ್. ಎಲ್ಲವೂ ಸಾಧ್ಯ. ಎಲ್ಲವೂ ಸಾಧ್ಯ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಎವ್ರಿಥಿಂಗ್ ಈಸ್ ಪಾಸಿಬಲ್ ಎಂದು ಹೇಳಬೇಕು. ಮತ್ತೊಮ್ಮೆ ಪ್ರಯತ್ನಿಸಿರಿ. ಮತ್ತೊಮ್ಮೆ ಪ್ರಯತ್ನಿಸಿರಿ. ಟ್ರೈ ಒನ್ಸ್ ಅಗೇನ್. ಟ್ರೈ ಒನ್ಸ್ ಅಗೇನ್. ಅಗೇನ್ ಅಂದರೆ ಪುನಃ, ಮತ್ತೊಮ್ಮೆ. ಟ್ರೈ ಎಂದರೆ ಪ್ರಯತ್ನ ಮಾಡುವುದು. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು. ಭಾಳ ಒಂದು ಉತ್ತಮವಾದ ವಾಕ್ಯ ಇದು. ನಾವು ಯಾರನ್ನಾದರೂ ಹೊಗಳಲು, ಅವರ ಬಗ್ಗೆ ನಮ್ಮ ಹೆಮ್ಮೆಯನ್ನು ವ್ಯಕ್ತಪಡಿಸಲು ಈ ರೀತಿ ಹೇಳಬೇಕು. ಐ ಆಮ್ ಪ್ರೌಡ್ ಆಫ್ ಯು. ಇದಕ್ಕೆ ಸಮಯ ಹಿಡಿಯುತ್ತೆ ಅಥವಾ ಇದು ಸಮಯವನ್ನು ತೆಗೆದುಕೊಳ್ಳುತ್ತೆ ಎಂದು ಹೇಳಲು ಇಟ್ ವಿಲ್ ಟೇಕ್ ಟೈಮ್. ಇಟ್ ವಿಲ್ ಟೇಕ್ ಟೈಮ್ ಎಂದು ಹೇಳಬೇಕು. ನಾನು ಇಡೀ ದಿನ ಹೊರಗೆ ಇದ್ದೆ. ನಾನು ಇಡೀ ದಿನ ಹೊರಗೆ ಇದ್ದೆ. ಐ ವಾಸ್ ಔಟ್ ಆಲ್ ಡೇ. ಐ ವಾಸ್ ಔಟ್ ಆಲ್ ಡೇ ಎಂದು ಹೇಳಬೇಕು. ನನಗೆ ಮೊದಲು ಮಾತು ಕೊಡು. ನನಗೆ ಮೊದಲು ಮಾತು ಕೊಡು. ನನಗೆ ಪ್ರಾಮಿಸ್ ಮಾಡ್ರಿ ಎಂದು ಹೇಳ್ತೀವಲ್ಲ, ಅದಕ್ಕೆ ಈ ರೀತಿ ಹೇಳಬೇಕು. ಪ್ರಾಮಿಸ್ ಮೀ ಫಸ್ಟ್. ಪ್ರಾಮಿಸ್ ಮೀ ಫಸ್ಟ್ ಅಥವಾ ಪ್ರಾಮಿಸ್ ಮೀ ಎಂದರೂ ಸಾಕು. ನೀನು ಅದನ್ನು ಮಾಡಬಲ್ಲೆಯಾ? ನೀನು ಅದನ್ನು ಮಾಡಬಲ್ಲೆಯಾ?
ಕ್ಯಾನ್ ಯು ಡೂ ದಟ್, ಕ್ಯಾನ್ ಯು ಡೂ ದಟ್ ಎಂದು ಕೇಳಬೇಕು. ಇನ್ನು ಮುಂದೆ ಬಿಸ್ಕತ್ತು ಕೊಡುವುದಿಲ್ಲ, ಇನ್ನು ಮುಂದೆ ಬಿಸ್ಕತ್ತು ಕೊಡುವುದಿಲ್ಲ. ನೋ ಮೋರ್ ಬಿಸ್ಕಿಟ್ ಟು ಯು, ನೋ ಮೋರ್ ಬಿಸ್ಕಿಟ್ ಟು ಯು. ಚಿಕ್ಕ ಮಕ್ಕಳು ಯಾವಾಗಲಾದರೂ ಹಠ ಮಾಡಿದಾಗ ಬಿಸ್ಕತ್ ಬೇಕು, ಚಾಕೊಲೇಟ್ ಬೇಕು ಎಂದು ಹೇಳಿದಾಗ ನಾವು ಈ ರೀತಿ ಹೇಳಬಹುದು, ನೋ ಮೋರ್ ಬಿಸ್ಕಿಟ್ ಟು ಯು, ನೋ ಮೋರ್ ಬಿಸ್ಕಿಟ್ ಟು ಯು. ನಾವು ಅದನ್ನು ಒಟ್ಟಿಗೆ ಮಾಡೋಣ, ನಾವು ಅದನ್ನು ಒಟ್ಟಿಗೆ ಮಾಡೋಣ. ಲೆಟ್ ಅಸ್ ಡೂ ಇಟ್ ಟುಗೆದರ್, ಲೆಟ್ ಅಸ್ ಡೂ ಇಟ್ ಟುಗೆದರ್ ಎಂದು ಹೇಳಬೇಕು. ವಿಷಯಕ್ಕೆ ಬನ್ನಿ, ವಿಷಯಕ್ಕೆ ಬನ್ನಿ. ಕಮ್ ಟು ದ ಪಾಯಿಂಟ್, ಕಮ್ ಟು ದ ಪಾಯಿಂಟ್ ಅಥವಾ ಕಮ್ ಟು ದ ಮ್ಯಾಟರ್, ಕಮ್ ಟು ದ ಮ್ಯಾಟರ್ ಎಂದು ಹೇಳಬಹುದು. ಈ ಟೇಬಲ್ ಮುರಿದಿದೆ, ಈ ಟೇಬಲ್ ಮುರಿದಿದೆ. ದಿಸ್ ಟೇಬಲ್ ಈಸ್ ಬ್ರೋಕನ್, ದಿಸ್ ಟೇಬಲ್ ಈಸ್ ಬ್ರೋಕನ್ ಅಥವಾ ಈ ಕುರ್ಚಿ ಮುರಿದಿದೆ. ದಿಸ್ ಚೇರ್ ಈಸ್ ಬ್ರೋಕನ್, ಈ ರೀತಿ ಹೇಳಬಹುದು. ಅವನ ಬೈಕ್ ನೀಲಿಯಾಗಿದೆ, ಅವನ ಬೈಕ್ ನೀಲಿಯಾಗಿದೆ. ಅವನ ಬೈಕ್ ನೀಲಿ ಬಣ್ಣದ್ದು ಎಂದು ಹೇಳಲು ಹಿಸ್ ಬೈಕ್ ಈಸ್ ಬ್ಲೂ, ಹಿಸ್ ಬೈಕ್ ಈಸ್ ಬ್ಲೂ. ಅವನ ಕಾರ್ ಕೆಂಪಾಗಿದೆ ಎಂದು ಹೇಳಲು ಹಿಸ್ ಕಾರ್ ಈಸ್ ರೆಡ್, ಹಿಸ್ ಕಾರ್ ಈಸ್ ರೆಡ್. ಈ ರೀತಿ ಹೇಳಬಹುದು. ಅವಳ ಸೈಕಲ್ ಹೊಸದು, ಅವಳ ಸೈಕಲ್ ಹೊಸದು. ಹರ್ ಸೈಕಲ್ ಈಸ್ ನ್ಯೂ, ಹರ್ ಸೈಕಲ್ ಈಸ್ ನ್ಯೂ ಎಂದು ಹೇಳಬೇಕು. ಇದನ್ನು ಇಂದು ಮುಗಿಸೋಣ, ಇದನ್ನು ಇಂದು ಮುಗಿಸೋಣ ಅಥವಾ ಇಂದು ಮಾಡಿ ಮುಗಿಸೋಣ ಎಂದು ಹೇಳಲು ಲೆಟ್ ಅಸ್ ಫಿನಿಶ್ ದಿಸ್ ಟುಡೇ, ಲೆಟ್ ಅಸ್ ಫಿನಿಶ್ ದಿಸ್ ಟುಡೇ ಎಂದು ಹೇಳಬೇಕು. ನನಗೆ ಸ್ವಲ್ಪ ಸಮಯ ಬೇಕು, ನನಗೆ ಸ್ವಲ್ಪ ಸಮಯ ಬೇಕು. ನನಗೆ ಸ್ವಲ್ಪ ಸಮಯ ಕೊಡಿರಿ ಎಂದು ರಿಕ್ವೆಸ್ಟ್ ಮಾಡ್ತೀವಲ್ಲ, ಅದನ್ನು ಹೇಳಲು ಈ ರೀತಿ ಹೇಳಬೇಕು, ಐ ನೀಡ್ ಸಮ್ ಟೈಮ್, ಐ ನೀಡ್ ಸಮ್ ಟೈಮ್. ಬೇರೆ ದಾರಿಯೇ ಇಲ್ಲ, ಬೇರೆ ದಾರಿಯೇ ಇಲ್ಲ ಅಥವಾ ಇದು ಅಸಾಧ್ಯ, ಇದು ಅಸಾಧ್ಯ ಎಂದು ಹೇಳಲು ನೋ ವೇ, ನೋ ವೇ. ಬೇರೆ ದಾರಿಯೇ ಇಲ್ಲ, ಇದು ಅಸಾಧ್ಯ, ನೋ ವೇ ಅಥವಾ ಇಟ್ ಈಸ್ ಇಂಪಾಸಿಬಲ್ ಎಂದು ಹೇಳಬಹುದು. ಗೆಳೆಯರೆ, ಈ ವಿಡಿಯೋ ನಿಮಗೆ ನಿಜವಾಗಿಯೂ ಸಹಾಯ ಮಾಡಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂಗ್ಲಿಷ್ ಕಲಿಯುತ್ತಿರುವ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ಪಾಠಗಳಿಗಾಗಿ ನಮ್ಮ ಇಂಗ್ಲಿಷ್ ಆ್ಯಂಡ್ ಎವ್ರಿಥಿಂಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ. ಅವರು ಅದನ್ನು ನಂಬುವುದಿಲ್ಲ, ಅವರು ಅದನ್ನು ನಂಬುವುದಿಲ್ಲ. ದೇ ಡೋಂಟ್ ಬಿಲೀವ್ ಇಟ್, ದೇ ಡೋಂಟ್ ಬಿಲೀವ್ ಇಟ್, ದೇ ಡೋಂಟ್ ಬಿಲೀವ್ ಇಟ್ ಎಂದು ಹೇಳಬೇಕು. ಬಿಲೀವ್ ಎಂದರೆ ನಂಬುವುದು, ಬಿಲೀಫ್ ಎಂದರೆ ನಂಬಿಕೆ. ನಾನು ಹೇಗೆ ಕಾಣಿಸುತ್ತೇನೆ, ನಾನು ಹೇಗೆ ಕಾಣಿಸುತ್ತೇನೆ. ಹೌ ಡು ಐ ಲುಕ್, ಹೌ ಡು ಐ ಲುಕ್ ಎಂದು ಕೇಳಬೇಕು. ಅದನ್ನೆಲ್ಲ ಕುಡಿದು ಮುಗಿಸು, ಅದನ್ನು ಪೂರ್ತಿ ಕುಡಿ ಅಥವಾ ಅದನ್ನೆಲ್ಲ ಕುಡಿದು ಮುಗಿಸು ಎಂದು ಹೇಳಲು ಡ್ರಿಂಕ್ ಇಟ್ ಅಪ್, ಡ್ರಿಂಕ್ ಇಟ್ ಅಪ್. ಸಾಮಾನ್ಯವಾಗಿ ಮಕ್ಕಳಿಗೆ
ಈ ರೀತಿ ಹೇಳುತ್ತೇವೆ. ಬೇಗ ಅದನ್ನು ಪೂರ್ತಿ ಕುಡಿ ಅಥವಾ ಅದನ್ನೆಲ್ಲ ಕುಡಿದು ಮುಗಿಸು ಎಂದು ಹೇಳಲು ಡ್ರಿಂಕ್ ಇಟ್ ಅಪ್ ಎಂದು ಹೇಳುತ್ತೇವೆ. ನಿನ್ನ ಬೆಡ್ ಸರಿ ಮಾಡಿಕೋ, ನಿನ್ನ ಬೆಡ್ ಸರಿ ಮಾಡಿಕೋ ಅಥವಾ ನಿನ್ನ ಹಾಸಿಗೆ ಸರಿ ಮಾಡಿಕೋ ಅಥವಾ ನೀನು ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಲು ಮೇಕ್ ಯುವರ್ ಬೆಡ್, ಮೇಕ್ ಯುವರ್ ಬೆಡ್ ಎಂದು ಹೇಳುತ್ತೇವೆ. ನನಗೆ ಆ ಆಟದ ಸಾಮಾನನ್ನು ಕೊಡಿಸು, ನನಗೆ ಆ ಆಟದ ಸಾಮಾನನ್ನು ಕೊಡಿಸು. ಬೈ ಮೀ ದಟ್ ಟಾಯ್ ಪ್ಲೀಸ್, ಬೈ ಮೀ ದಟ್ ಟಾಯ್ ಪ್ಲೀಸ್. ಟಾಯ್ ಅಂದರೆ ಆಟದ ಸಾಮಾನು. ಮಕ್ಕಳು ಸಾಮಾನ್ಯವಾಗಿ ಅವರ ಪೋಷಕರಿಗೆ, ತಂದೆ ತಾಯಿ ಅವರಿಗೆ ಈ ರೀತಿ ಹೇಳುತ್ತಾರೆ, ಅದನ್ನು ನನಗೆ ಕೊಡಿಸು, ಆ ಆಟದ ಸಾಮಾನನ್ನು ನನಗೆ ಕೊಡಿಸು, ಆ ಗೊಂಬೆಯನ್ನು ಕೊಡಿಸು, ಈ ರೀತಿ ಕೇಳುತ್ತಾರೆ. ಆ ಸಮಯದಲ್ಲಿ ಬೈ ಮೀ ದಟ್ ಟಾಯ್ ಪ್ಲೀಸ್ ಅಂದರೆ ಆ ಟಾಯ್ ಅಥವಾ ಆಟದ ಸಾಮಾನನ್ನು ನನಗೆ ಖರೀದಿಸಿ ಕೊಡು ಎಂದು ಅರ್ಥ. ಸರಿ ಬಾ ಊಟ ಮಾಡು, ಸರಿ ಬಾ ಊಟ ಮಾಡು. ಓಕೆ ಕಮ್ ಅಂಡ್ ಹ್ಯಾವ್ ಡಿನ್ನರ್, ಕಮ್ ಅಂಡ್ ಹ್ಯಾವ್ ಡಿನ್ನರ್, ಕಮ್ ಅಂಡ್ ಹ್ಯಾವ್ ಯುವರ್ ಡಿನ್ನರ್ ಈ ರೀತಿನೂ ಹೇಳಬಹುದು. ನಾನು ಒಂದು ತಪ್ಪು ಮಾಡಿದೆ, ನಾನು ಒಂದು ತಪ್ಪು ಮಾಡಿದೆ. ಐ ಮೇಡ್ ಎ ಮಿಸ್ಟೇಕ್, ಐ ಮೇಡ್ ಎ ಮಿಸ್ಟೇಕ್. ನೀವು ನನ್ನ ಹೃದಯವನ್ನು ಗೆದ್ದಿದ್ದೀರಿ, ನೀವು ನನ್ನ ಹೃದಯವನ್ನು ಗೆದ್ದಿದ್ದೀರಿ. ಯು ವಾನ್ ಮೈ ಹಾರ್ಟ್, ಯು ವಾನ್ ಮೈ ಹಾರ್ಟ್. ದೇವರ ಕೃಪೆಯಿಂದ, ದೇವರ ಕೃಪೆಯಿಂದ. ಬೈ ಗಾಡ್ಸ್ ಗ್ರೇಸ್, ಬೈ ಗಾಡ್ಸ್ ಗ್ರೇಸ್ ಎಂದು ಹೇಳಬೇಕು. ಇಲ್ಲ ಎಂದು ಭಾವಿಸುತ್ತೇನೆ ಅಥವಾ ಇಲ್ಲ ಎಂದು ಅನಿಸುತ್ತಿದೆ ಎಂದು ಹೇಳಲು ಐ ಥಿಂಕ್ ನಾಟ್, ಐ ಥಿಂಕ್ ನಾಟ್ ಎಂದು ಹೇಳಬೇಕು. ನೀವು ಚಹಾ ಸೇವಿಸುವಿರಾ, ನೀವು ಚಹಾ ಸೇವಿಸುವಿರಾ ಅಥವಾ ನೀವು ಚಹಾ ಕುಡಿಯುತ್ತೀರಾ, ನೀವು ಚಹಾ ಕುಡಿಯುತ್ತೀರಾ ಎಂದು ಕೇಳಲು ವುಡ್ ಯು ಲೈಕ್ ಟು ಹ್ಯಾವ್ ಟೀ, ವುಡ್ ಯು ಲೈಕ್ ಟು ಹ್ಯಾವ್ ಟೀ. ಕಾಫಿ ಕುಡಿಯುತ್ತೀರಾ ಎಂದು ಕೇಳಲು ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ, ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಎಂದು ಈ ರೀತಿ ಕೇಳಬೇಕು. ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಇದು ಒಂದು ತುಂಬಾ ಒಳ್ಳೆಯ ವಾಕ್ಯವಾಗಿದೆ. ಇದು ಆತ್ಮವಿಶ್ವಾಸದ ವಾಕ್ಯವಾಗಿದೆ. ಯಾರಿಗೆ ತಮ್ಮ ಮೇಲೆ ನಂಬಿಕೆ ಇರುತ್ತದೆಯೋ ಅವರು ಈ ರೀತಿ ಹೇಳುತ್ತಾರೆ, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಯಾವ ವ್ಯಕ್ತಿಗೆ ತನ್ನ ಮೇಲೆ ನಂಬಿಕೆ ಇರುವುದಿಲ್ಲವೋ ಅಥವಾ ಆತ್ಮವಿಶ್ವಾಸವಿರುವುದಿಲ್ಲವೋ ಅವನು ಏನನ್ನೂ ಸಾಧಿಸಲಾರ. ಮೊಟ್ಟ ಮೊದಲು ನಾವು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು, ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ಆಗಲೇ ನಾವು ಏನನ್ನಾದರೂ ಸಾಧಿಸಲು ಸಾಧ್ಯ. ನನ್ನ ಮೇಲೆ ನನಗೆ ನಂಬಿಕೆ ಇದೆ ಎಂದು ಹೇಳಲು ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಮೈ ಸೆಲ್ಫ್. ಬಹಳ ಆತ್ಮವಿಶ್ವಾಸದ ವಾಕ್ಯ ಇದು. ಇದನ್ನು ಸಂದರ್ಭ ಬಂದಾಗ ಬಳಸಿರಿ. ನನಗೆ ಸಂತೋಷವಾಗಿದೆ, ನನಗೆ ಸಂತೋಷವಾಗಿದೆ ಅಥವಾ ಇದು ನನ್ನ ಸಂತೋಷ, ಇದು ನನ್ನ ಸಂತೋಷ. ಯಾರಾದರೂ ಅತಿಥಿಗಳು ನಮ್ಮಲ್ಲಿಗೆ ಬಂದು ವಾಪಸ್ ಹೋಗುವಾಗ ನಮಗೆ ನೀವು ಬಹಳ ಚೆನ್ನಾಗಿ ನಮ್ಮನ್ನು ಗೌರವಿಸಿದಿರಿ ಅಥವಾ ಚೆನ್ನಾಗಿ ನೋಡಿಕೊಂಡಿರಿ ಎಂದು ಹೇಳಿದಾಗ ನಾವು ಈ ರೀತಿ ಹೇಳಬೇಕು, ತಾವು ಬಂದದ್ದು ನಮಗೆ ಸಂತೋಷ,
ನನಗೆ ಸಂತೋಷವಾಗಿದೆ. ಈ ರೀತಿ ಹೇಳಲು ಇಟ್ಸ್ ಮೈ ಪ್ಲೆಜರ್, ಇಟ್ಸ್ ಮೈ ಪ್ಲೆಜರ್ ಸರ್, ಇಟ್ಸ್ ಮೈ ಪ್ಲೆಜರ್ ಎಂದು ಹೇಳಬೇಕು. ಮತ್ತೆ ಯಾರು, ಮತ್ತೆ ಯಾರು, ಹೂ ಎಲ್ಸ್, ಹೂ ಎಲ್ಸ್ ಎಂದು ಕೇಳಬೇಕು. ಆಶ್ಚರ್ಯಕರ ಅಥವಾ ಅದ್ಭುತ. ಸಾಮಾನ್ಯವಾಗಿ ನಾವು ಆಶ್ಚರ್ಯವಾಗಿ ಅಬ್ಬಬ್ಬಬ್ಬ ಎಂದು ಉದ್ಗರಿಸುತ್ತೇವೆ. ಅದನ್ನು ಇಂಗ್ಲಿಷ್ನಲ್ಲಿ ಇಟ್ಸ್ ಅಮೇಜಿಂಗ್ ಅಥವಾ ದಟ್ಸ್ ಅಮೇಜಿಂಗ್, ದಟ್ಸ್ ಅಮೇಜಿಂಗ್ ಎಂದು ಹೇಳುತ್ತಾರೆ. ನನಗೆ ಇದು ಬೇಕು, ನನಗೆ ಇದು ಬೇಕು. ಐ ನೀಡ್ ದಿಸ್, ಐ ನೀಡ್ ದಿಸ್. ನೀವು ಅದನ್ನು ಅವನಿಗೆ ಹೇಳಿದ್ದೀರಾ, ನೀವು ಅದನ್ನು ಅವನಿಗೆ ಹೇಳಿದ್ದೀರಾ. ಡಿಡ್ ಯು ಟೆಲ್ ಹಿಮ್ ದಟ್, ಡಿಡ್ ಯು ಟೆಲ್ ಹಿಮ್ ದಟ್ ಎಂದು ಕೇಳಬೇಕು. ಅವಳನ್ನು ದೂಷಿಸಬೇಡಿ, ಅವಳನ್ನು ದೂಷಿಸಬೇಡಿ ಅಥವಾ ವಿನಾಕಾರಣ ಬೈಯಬೇಡಿ ಎಂದು ಹೇಳುತ್ತೇವಲ್ಲ, ಅಂಥ ಸಂದರ್ಭದಲ್ಲಿ ಡೋಂಟ್ ಬ್ಲೇಮ್ ಹರ್, ಡೋಂಟ್ ಬ್ಲೇಮ್ ಹರ್ ಎಂದು ಹೇಳಬೇಕು. ಬ್ಲೇಮ್ ಎಂದರೆ ದೂಷಿಸುವುದು. ಮಗುವಿನಂತೆ ಆಡಬೇಡ, ಮಗುವಿನಂತೆ ಆಡಬೇಡ. ಕೆಲವರು ಕೆಲವೊಂದು ಸಾರಿ ಚಿಕ್ಕ ಮಕ್ಕಳಂತೆ ವರ್ತಿಸುತ್ತಾರೆ. ಆ ಸಂದರ್ಭದಲ್ಲಿ ನಾವು ಡೋಂಟ್ ಬಿ ಚೈಲ್ಡಿಶ್, ಡೋಂಟ್ ಬಿ ಚೈಲ್ಡಿಶ್ ಎಂದು ಹೇಳಬೇಕು. ನಾನು ಅವನನ್ನು ಮೆಚ್ಚುತ್ತೇನೆ, ನಾನು ಅವನನ್ನು ಮೆಚ್ಚುತ್ತೇನೆ. ಐ ಅಡ್ಮೈರ್ ಹಿಮ್, ಐ ಅಡ್ಮೈರ್ ಹಿಮ್. ಅತಿಯಾಗಿ ತಿನ್ನಬೇಡಿ, ಅತಿಯಾಗಿ ತಿನ್ನಬೇಡಿ. ಬಹಳ ತಿನ್ನಬೇಡಿ, ಅಜೀರ್ಣವಾಗುತ್ತದೆ ಎಂದು ಹೇಳುತ್ತೇವಲ್ಲ, ಅಂಥ ಸಂದರ್ಭದಲ್ಲಿ ಡೋಂಟ್ ಓವರ್ ಈಟ್, ಡೋಂಟ್ ಓವರ್ ಈಟ್ ಎಂದು ಹೇಳಬೇಕು. ಈಗ ನಿಮ್ಮ ಸರದಿ, ಈಗ ನಿಮ್ಮ ಸರದಿ. ಇಟ್ ಈಸ್ ಯುವರ್ ಟರ್ನ್ ನೌ, ಇಟ್ ಈಸ್ ಯುವರ್ ಟರ್ನ್ ನೌ. ಅವನಿಗೆ ಬಿಡುವು ಇಲ್ಲ, ಅವನಿಗೆ ಬಿಡುವು ಇಲ್ಲ. ಈಸ್ ಬ್ಯುಸಿ, ಈಸ್ ಬ್ಯುಸಿ. ಅವನು ಕಾರ್ಯನಿರತನಾಗಿದ್ದಾನೆ ಅಥವಾ ಅವನು ಕೆಲಸದಲ್ಲಿ ಮಗ್ನನಾಗಿದ್ದಾನೆ ಎಂದು ಹೇಳಲು ಈಸ್ ಬ್ಯುಸಿ ಎಂದು ಹೇಳಬೇಕು. ಅನುಮಾನವೇ ಇಲ್ಲ, ಅನುಮಾನವೇ ಇಲ್ಲ. ನೋ ಡೌಟ್, ನೋ ಡೌಟ್ ಎಂದು ಹೇಳಬೇಕು. ಸರಿಯಾಗಿ ಕುಳಿತುಕೋ, ಸರಿಯಾಗಿ ಕುಳಿತುಕೋ. ಸಿಟ್ ಪ್ರಾಪರ್ಲಿ, ಸಿಟ್ ಪ್ರಾಪರ್ಲಿ ಎಂದು ಹೇಳಬೇಕು. ನನಗೆ ನಿದ್ದೆ ಬರುತ್ತಾ ಇದೆ, ನನಗೆ ನಿದ್ದೆ ಬರುತ್ತಾ ಇದೆ. ಐ ಆಮ್ ಫೀಲಿಂಗ್ ಸ್ಲೀಪಿ, ಐ ಆಮ್ ಫೀಲಿಂಗ್ ಸ್ಲೀಪಿ. ಸ್ಲೀಪ್ ಎಂದರೆ ನಿದ್ದೆ ಮಾಡುವುದು ಅಥವಾ ಮಲಗುವುದು. ಓಕೆ ಸ್ನೇಹಿತರೆ, ನೀವು ಈಗ 50 ಅಮೂಲ್ಯವಾದ ಪ್ರತಿನಿತ್ಯ ಬಳಸುವ ವಾಕ್ಯಗಳನ್ನು ಕಲಿಯುತ್ತಿದ್ದೀರಿ. ಕೇವಲ ನೋಡಿ ಸುಮ್ಮನಾಗಬೇಡಿ. ಇಂದಿನಿಂದಲೇ ಈ ವಾಕ್ಯಗಳನ್ನು ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬಳಸಲು ಪ್ರಾರಂಭಿಸಿ. ಈ 50 ವಾಕ್ಯಗಳಲ್ಲಿ ನಿಮಗೆ ಯಾವ ವಾಕ್ಯಗಳು ಇಷ್ಟವಾದವು ಹಾಗೂ ಮುಂದೆ ನಿಮಗೆ ಯಾವ ತರಹದ ಇಂಗ್ಲಿಷ್ ಪಾಠದ ವಿಡಿಯೋ ಬೇಕು ಎನ್ನುವುದನ್ನು ಕಮೆಂಟ್ನಲ್ಲಿ ತಿಳಿಸಿರಿ. ಧನ್ಯವಾದಗಳು.